ಶಾಸಕನಾಗಿ ಹೇಳ್ತಿದ್ದೀನಿ, ಯಾವತ್ತೂ ಕೂಡ ಈ ರೀತಿಯಾದಂತ ದ್ವೇಷದ ರಾಜಕಾರಣವನ್ನ ನಾವೆಲ್ಲೂ ನೋಡಿರ್ಲಿಲ್ಲ. ಬೇಳೆ ಕಾಳು ಬೇಯಿಸ್ಕೊಳ್ಳೋಕ್ಕಿಂತ ಹೋಗಿ ಕೊನೆಗೆ ಈಗ ಅವರೇ ಬೇಯ್ತಾ ಇದ್ದಾರೆ. ಇವತ್ತೊಂದು ಎಲ್ಲೋ ಒಂದ್ ಕಡೆ SIT ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಇವತ್ತು ಸಾಬೀತಾಗಿದೆ. ಕೂಡಲೇ HD ರೇವಣ್ಣ ಅವ್ರನ್ನ ಬಿಡುಗಡೆಗೊಳಿಸಬೇಕು ಅಂತ ನಾವು ಈ ಮೂಲಕ ತಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಒತ್ತಾಯವನ್ನ ಮಾಡ್ತೇವೆ. ನಿಜವಾದಂತ ಅಪರಾಧಿಗಳನ್ನು ಗುರುತಕ್ಕಂಥದ್ರಲ್ಲಿ SIT ಪ್ರಥಮ ಹಂತದಲ್ಲೇ ವಿಫಲವಾಗಿದೆ ಅಂತಕ್ಕಂಥದ್ರು ಕೂಡ ಹೇಳ್ದ. ಈ ಘಟನೆಗಳು ಏನೇನಾಗಿದೆ, ಈ ಘಟನೆಗಳಿಂದ ಯಾರ್ಯಾರಿದ್ದಾರೆ, ಯಾರು ಕಣ್ಮುಚ್ಕೊಂಡು ಕೂತಿಲ್ಲ. ಎಲ್ಲ ಟಿವಿಗಳು, ಮೊಬೈಲ್ ಅಲ್ಲಿ ಆಡಿಯೋಗಳು, ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತಾಗಿದೆ, ಜಗತ್ತಾಗಿದೆ. ಅದರಿಂದ ನಮ್ಮ ಅನಿಸಿಕೆ ಮತ್ತು ಹೋರಾಟ ಏನು ಅಂದ್ರೆ, ನಿಜವಾಗಿ ಇದಕ್ಕೆ ಹೊರಗಡೆ ತಂದಂತ ಯಾರ್ಯಾರು ಮುಖಂಡರುಗಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಪಿತೂರಿ ಮಾಡಿರ್ತಕ್ಕಂಥ ನಮ್ಮ ಪಕ್ಷ ಪಿತೂರಿ ಮಾಡಿರ್ತಕ್ಕಂಥ ವಿರೋಧಿಗಳು ಇರ್ಬೋದು, ಅವರನ್ನ ಕೂಡಲೇ ಬಂಧಿಸ್ತಕ್ಕಂಥದ್ದನ್ನ ಮಾಡಬೇಕು. ನಾನು ಒಬ್ಬ ಶಾಸಕನಾಗಿ ಹೇಳ್ತಿದ್ದೀನಿ, ಯಾವತ್ತೂ ಕೂಡ ಈ ರೀತಿಯಾದಂತ ದ್ವೇಷದ ರಾಜಕಾರಣವನ್ನ ನಾವೆಲ್ಲೂ ನೋಡಿರ್ಲಿಲ್ಲ. ಇವತ್ತು ದೇಶದ ರಾಜಕಾರಣವನ್ನ ಮಾಡಿ ಬೇಳೆ ಕಾಳು ಬೇಯಿಸ್ಕೊಳ್ಳೋಕ್ಕಿಂತ ಹೋಗಿ ಕೊನೆಗೆ ಈಗ ಅವರೇ ಬೇಯ್ತಾ ಇದ್ದಾರೆ, ಅವರೇ ಮಾತಾಡ್ತಕ್ಕಂಥದ್ದು ಗೊತ್ತಾಗಿದೆ. ಅದಕ್ಕೆ ನಮ್ದು ಒತ್ತಾಯ ಏನು ಅಂದ್ರೆ, ಇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಈಗ CBI ತನಿಖೆನ ಮಾಡ್ತಕ್ಕಂಥದ್ದು ಸರ್ಕಾರನೇ ಘೋಷಣೆ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೇದು ಅಂತಕ್ಕಂಥದ್ದನ್ನ ಈ ನಿಮ್ ಮುಂದೆ ನಾವು ಹೇಳೋದಕ್ಕೆ ನಾವು ಇಷ್ಟ ಪಡ್ತೀವಿ. ಯಾಕಂದ್ರೆ SIT ಮೇಲೆ ಮಾಡಿದಾಗ ನಾವ್ ಯಾರು ಮಾತಾಡ್ಲಿಲ್ಲ. ನಮ್ಮ ಮುಖಂಡಗಳು SIT ಬಂದಾಗ ಸ್ವಾಗತ ಮಾಡಿದ್ರು, SIT ತೀರ್ಮಾನ ಮಾಡ್ಲಿ ಬಿಡಿ ಅಂದ್ರು. ಅದಾದ್ಮೇಲೆ SIT ನಲ್ಲಿ ಏನು ಆಗಲ್ಲ ಅಂತ ಒಂದು ಬಂದ್ಮೇಲೆ ವಿನಾಕಾರಣ ರೇವಣ್ಣ ಅವರ ಕೇಸಿಗೆ ಸೇರಿಸಿ ಮಾಡ್ತಿರ್ತಕ್ಕಂಥದ್ದು ದ್ವೇಷದ ರಾಜಕಾರಣ, ಇದು ತಪ್ಪು ಅಂತಕ್ಕಂಥದ್ದನ್ನ ನಾನು ಖಂಡಿಸ್ತೀನಿ. ಯಾವ ರಾಜಕಾರಣಿನೂ ಕೂಡ ಈ ದ್ವೇಷದ ರಾಜಕಾರಣವನ್ನ ಮಾಡಬಾರದು, ವೈಯಕ್ತಿಕವಾದಂತಹ ದ್ವೇಷದ ರಾಜಕಾರಣ ಮಾಡಬಾರದು. ನಾನು ನೆನ್ನೆ ಗೌಡ್ರನ್ನ ಪರ್ಸನಲ್ ಆಗಿ ಹೋಗಿ ನೋಡಿ ಮಾತಾಡಿ ಅವ್ರಿಗೆ ಸಾಂತ್ವನವನ್ನು ಹೇಳಿ ಬಂದಿದ್ದೀನಿ. ಬಹುಶಃ ಏನೇ ಆಗಿರ್ಲಿ, ಯಾರಿಗಾರ ನೋವು ಇದ್ದೇ ಇರ್ತದೆ. ನಾನು ಒಬ್ಬ ಶಾಸಕನಾಗಿ, ನಿಮ್ಮ ಸೇವಕನಾಗಿ ನನಗೂ ಕೂಡ ನೋವಿದೆ. ಆದ್ರೆ ಈಗ ಮಾಡಿರ್ತಕ್ಕಂಥದ್ದು ಈ ಕೃತ್ಯ ಇದೆಯಲ್ಲ, ಇವ್ರಿಗೆ ದೇವ್ರು ಬಿಡೋದಿಲ್ಲ. ಯಾರೇನಾದ್ರು ಅನ್ಕೋಬಹುದು, ಎಂತದ ಇರ್ಬೋದು. ಮುಂದಿನ ದಿನಗಳಲ್ಲಿ ಇವರು ಯಾರ್ಯಾರು ಏನೇನ್ ಮಾಡಿದ್ರು ಅಂತ ನಾವ್ ಹೇಳೋದಿಲ್ಲ, ಅವ್ರವ್ರೇ ಹೇಳ್ಕೊತಾವ್ರ. ಈಗ ಅವ್ರವ್ರಿಗೆ ಬರ್ತದ. ಈಗ ತಮ್ ದೇವ್ರಲ್ಲ, ಯಾರು ಮಾಡ್ಸಿದ್ದಾರೆ, ಯಾರು ಮಾಡ್ಸಿಲ್ಲ, ಯಾರು ಹಿಂದೆ ಇದ್ದಾರೆ, ಅದೆಲ್ಲ ಈಚೆ ಬರ್ತದೆ. ನನ್ಗೆ ನೋವೇನು ಅಂದ್ರೆ, ಒಂದು ಕುಟುಂಬದ ರಾಜಕಾರಣ ವಿರುದ್ಧವಾಗಿ ಇಷ್ಟು ಹೀನಾಯವಾಗಿ ಒಂಥರ ದ್ವೇಷವನ್ನ ಮಾಡ್ತಕ್ಕಂಥದ್ದು ಒಳ್ಳೇದಾಗೋದಿಲ್ಲ. ಅವರು ಬೇರೆ ಯಾರು ಮಾಡ್ತಿದಾರ ಅವ್ರಿಗೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನು ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ವಿಚಾರವಾಗಿ ರಾಜ್ಯ ಸರ್ಕಾರ SIT ಯನ್ನ ಒಂದು ರಚನೆ ಮಾಡಿರುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಿದೆ ಬಂಧುಗಳೇ. ಇವತ್ತು SIT ಇವತ್ತು ಸರಿಯಾದಂತ ದಾರಿನಲ್ಲಿ ಸಾಗದೆ ಅಡ್ಡ ದಾರಿ ಹಿಡಿತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡುವಂತದ್ದಕ್ಕೆ ನಾವು ಎಲ್ಲರೂ ಕೂಡ ಅವಕಾಶವನ್ನು ಮಾಡ್ಕೊಂಡಿದ್ದೇವೆ ಬಂಧುಗಳೇ. ಇವತ್ತೊಂದು ಎಲ್ಲೋ ಒಂದ್ ಕಡೆ SIT ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಇವತ್ತು ಸಾಬೀತಾಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಹುಶಃ ಏನು ಬೇರೆ ಪಕ್ಷದ ಮುಖಂಡರಿರ್ಬೋದು, ನಾವು ದೇವರಾಜೇಗೌಡರು ಕೊಟ್ಟಂತಹ ಸುದ್ದಿಗೋಷ್ಠಿಯ ನಂತರ ಇವತ್ತು ಇಡೀ ರಾಜ್ಯ ತಲ್ಲಣಗೊಂಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಎಲ್ಲರೂ ಬಾಯಿ ಮೇಲೆ ಇಟ್ಕೊಂಡು ದಿಗ್ಭ್ರಮೆಯನ್ನ ವ್ಯಕ್ತ ಮಾಡಿದ್ದಾರೆ ಬಂಧುಗಳೇ. ಇವತ್ತು ಯಾರ್ಯಾರು ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲವೇ ನಾಯಕರುಗಳನ್ನ ಈ ಸುಳಿಯಲ್ಲಿ ಸಿಲುಕಿಸ್ತಕ್ಕಂತ ಒಂದು ಕೆಲಸವನ್ನ ಇವರು ರಾಜ್ಯ ಸರ್ಕಾರದಲ್ಲಿ ಮಾಡ್ತಿರ್ತಕ್ಕಂಥದ್ದು ಖಂಡನೀಯವಾದಂತ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ಬೇಕಾಯ್ತದೆ. ಈ ಅಶ್ಲೀಲ ವಿಡಿಯೋಗೆ ಸಂಬಂಧಿಸಿದಂತೆ ನಮ್ಮ ಪಕ್ಷ ದೊಡ್ಡ ನಿಲುವನ್ನ ತೆಗೆದುಕೊಂಡಿದೆ. ಕುಮಾರಣ್ಣವರ ನಾಯಕತ್ವದಲ್ಲಿ ಯಾರು ತಪ್ಪನ್ನು ಎಸಗಿದ್ದಾರೆ, ಈ ಒಂದು ನೆಲದ ಕಾನೂನಿಗೆ ಅವರು ತಲೆ ಬಾಗಲೇಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತಗಳೇ. ಇವತ್ತು ಮಾನ್ಯ ರೇವಣ್ಣವರು 6 ಬಾರಿ ಶಾಸಕರಾಗಿ ಈ ಒಂದು ರಾಜ್ಯ ರಾಷ್ಟ್ರದಲ್ಲಿ 3 ಬಾರಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಾಯಕರು. ಈ ಸರ್ಕಾರ SIT ಟೀಮು ಇವತ್ತು ರೇವಣ್ಣವ್ರನ್ನ ಯಾವ ಮಟ್ಟಕ್ಕೆ ನಡೆಸ್ಕೊತಾ ಇದೆ ಅಂದ್ರೆ
ಇದು ದುರುದ್ದೇಶದ ಒಂದು ತನಿಖಾ ಸಂಸ್ಥೆಯಾಗಿದೆ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಬಂಧುಗಳೇ. ರೇವಣ್ಣವ್ರ ಪ್ರಕರಣ ಆದ್ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಅವರೆಲ್ಲೂ ಕೂಡ ಅಡಗಿ ಅವತ್ತು ಕೂತಂತವ್ರಲ್ಲ. ಅವ್ರು ಪ್ರತಿನಿತ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೇವೆನ ಮಾಡ್ಕೊಂಡ್ ಬಂದಿದ್ದಾರೆ. ತಿಂಗಳಲ್ಲಿ 20 ದಿವಸ ಅವ್ರ ತಂದೆ ತಾಯಿಗಳನ್ನ ಬೆಂಗಳೂರಿಗೆ ಹೋಗಿ ಆಶೀರ್ವಾದವನ್ನ ಪಡಿತಕ್ಕಂಥ ಪ್ರತೀತಿ ಅವ್ರ ಮೊದಲಿಂದನೂ ಕೂಡ ಇರ್ತಕ್ಕಂಥ ಒಂದು ವಿಚಾರ. ಅವ್ರ ಅಡುಗೆಯಲ್ಲೂ ಕೂತವ್ರಲ್ಲ. ಅವ್ರು ಒಳ್ಳೆ ರೀತಿ ತನಿಖೆಗೆ ಅವರು ಸಹಕಾರವನ್ನು ತಗೋಬೋದಾಯಿತು. ಅವರು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ ಆಯ್ತು. ಇದು ಖಂಡನೀಯ ಬಂಧುಗಳೇ. ಅದಾದ್ಮೇಲೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ರು. ಅದಾದ್ಮೇಲೆ ರೇವಣ್ಣನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥದ್ದು ಇಟ್ಕೊಂಡು ಇವರು ದುರುದ್ದೇಶದ ಒಂದು ಭಾವನೆಗಳಲ್ಲಿ ಸುತ್ಕೊಂಡಿರ್ತಕ್ಕಂಥದ್ದು ನಮಗೆ ಇವತ್ತು ಬೆಳಕಿಗೆ ಬಂದಿರುವಂತ ವಿಚಾರ. ಅವ್ರನ್ನ ಬಿಡುದ್ರ ಮೂಲಕ ಬೆಳಗ್ಗೆ ಅವ್ರನ್ನ ತನಿಖೆಗೆ ಆಹ್ವಾನಿಸ್ತಕ್ಕಂಥ ಅವಕಾಶವನ್ನ ಮಾಡ್ಕೋಬೋದಾಯಿತು. ಇವತ್ತು ತನಿಖಾ ಸಂಸ್ಥೆ ರಾಜಕೀಯ ಪ್ರೇರಿತವಾಗಿ ಇವತ್ತು SIT ವಶಕ್ಕೆ ಪಡೆದಿರ್ತಕ್ಕಂಥದ್ದು ಇವತ್ತು ಖಂಡನೀಯ ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಬಯಸ್ತಾ ಕೂಡಲೇ HD ರೇವಣ್ಣ ಅವ್ರನ್ನ ಬಿಡುಗಡೆಗೊಳಿಸಬೇಕು ಅಂತ ನಾವು ಈ ಮೂಲಕ ತಮ್ಮೆಲ್ಲರ ಪರವಾಗಿ ರಾಜ್ಯ ಜನತೆ ಪರವಾಗಿ ಒತ್ತಾಯವನ್ನ ಮಾಡ್ತೇವೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ನಿಲುವಿಷ್ಟೇನೆ, ವಿಡಿಯೋ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಶಿಕ್ಷೆ ಆಗ್ಬೇಕು. ಇದನ್ನ ಎಲ್ಲ ಒಂದ್ ಕಡೆ ಗುಂಪು ಕೂತು ಪೆನ್ ಡ್ರೈವ್ ಅನ್ನ ರಚನೆ ಮಾಡಿ ಇವತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ಕುಮ್ಮಕ್ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರುಗಳು ಅವರಿಗೆ ಶಿಕ್ಷೆ ಆಗ್ಬೇಕು. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಿದ್ರ ಮೂಲಕ ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಮಾಡಿರುವಂತ ಆ ನಾಯಕರುಗಳಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಸತ್ಯಕ್ಕೆ ಜಯ ಇದೆ. ಸತ್ಯಕ್ಕೆ ಜಯ ಇರೋದ್ರಿಂದನೇ ನಿನ್ನೆ ಅದು ವಿಡಿಯೋ ಆಡಿಯೋ ಮೂಲಕ ಇವತ್ತು ಜನರ ಕಿವಿಗೆ ಮುಟ್ಟಿದೆ. ಇವತ್ತು ನಿಮ್ಮನ್ನೆಲ್ಲ ಯಾರು ದೂರವಾಣಿ ಮೂಲಕ ಸಂಪರ್ಕಿಸಿದ್ದೇವೆ. ಇವು ಸಹಸ್ರಾರು ಸಂಖ್ಯೆಯ ಮುಖಂಡರುಗಳು ಜಿಲ್ಲೆಯಾದ್ಯಂತ ಬಂದು ಬೆಂಬಲವನ್ನು ಸೂಚಿಸಿದರೆ, ದೇವರಾಜೇಗೌಡರು ಕೂಡ ಯಾಕೆ ಒಬ್ಬ ವಕೀಲರಿದ್ದಾರೆ, ನುರಿತ ವಕೀಲರಿದ್ದಾರೆ. ನನ್ನ ಸುದ್ದಿಗೋಷ್ಠಿನ ನೋಡಿದೆ, ನಿಜವಾಗ್ಲೂ ಕೂಡ ಅಂಕಿ ಅಂಶಗಳನ್ನ ತೆರೆದು ಇಟ್ಟಿದ್ದಾರೆ. ಬಹುಶಃ ಅವರ ಆಡಿಯೋ ಮಾಡಿರ್ತಕ್ಕಂಥದನ್ನ ನೋಡಿದ್ರೆ 100ಕ್ಕೆ 100 ಸತ್ಯಕ್ಕೆ ಹತ್ತಿರವಾದಂತ ವಿಚಾರ ವ್ಯಕ್ತವಾಗಿದೆ ಬಂಧುಗಳೇ. ಅವ್ರಿಗೂ ಅನುಮಾನ ಬಂತು. SIT ಅವರು ಆಹ್ವಾನಿಸಿದಾಗ ಒಂದು ಪ್ಯಾರನ ಬಿಟ್ಬಿಡಿ, ಉಳಿದದ್ದನ್ನ ನೀವು ಹೇಳಿಕೆ ದಾಖಲಾಸಿ ಅಂದಾಗ ಇಲ್ಲ ಅದು ಬಿಡಕ್ ಸಾಧ್ಯವಿಲ್ಲ. ಅವ್ರು ಹೊರಗಡೆ ಬಂದು ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಸುದ್ದಿಗೋಷ್ಠಿನ ಮಾಡಿದ್ರು. ಖಂಡಿತ SIT ನಲ್ಲಿ ನ್ಯಾಯ ದೊರೆಯಲ್ಲ ಅನ್ನೋ ಕಾರಣದಿಂದ ಸುದ್ದಿಗೋಷ್ಠಿ ಮಾಡಿ ಕೆಲವು ತುಣುಕುಗಳನ್ನ ಆಡಿಯೋ ಮೂಲಕ ತೋರಿಸಿದರೆ ಈ ನ್ಯಾಯ ಏನೇ ಇದ್ರು ಕೂಡ CBI ಹಂತದಲ್ಲಿ ಆಗ್ಬೇಕು ಅಂತ ಅವರು ಕೂಡ ಆಗ್ರಹ ಪಡಿಸಿರ್ತಕ್ಕಂತಾರೆ. ದಯಮಾಡಿ SIT ನಲ್ಲಿ ನಿಜವಾದಂತ ಸತ್ಯಾಂಶ ಬರಲ್ಲ, ನಿಜವಾದಂತ ಅಪರಾಧಿಗಳನ್ನ ಗುರ್ತಕ್ಕಂಥದ್ರಲ್ಲಿ SIT ಪ್ರಥಮ ಹಂತದಲ್ಲೇ ವಿಫಲವಾಗಿದೆ ಅಂತಕ್ಕಂಥದ್ರು ಕೂಡ ಹೇಳ್ತಾ, ದಯಮಾಡಿ ಈ ಒಂದು ಪೆನ್ ಡ್ರೈವ್ ಒಂದು ವಿಚಾರವನ್ನ CBIಗೆ ವಹಿಸೋದ್ರ ಮೂಲಕ ಈ ದೇಶಕ್ಕೆ ಸತ್ಯಾಂಶವನ್ನ ತಿಳಿಪಡಿಸ್ತಕ್ಕಂಥದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಒತ್ತಾಯವನ್ನ ಮಾಡಿ, ಇವತ್ತೇನು SIT ದಿಕ್ಕು ತಪ್ಪುತ್ತಾ ಇದೆ, ಇದನ್ನ ಮನಗಂಡು ಮುಂದಿನ ದಿನಗಳಲ್ಲಿ ಇನ್ನು ಕೂಡ ಉಗ್ರ ರೂಪಕ್ಕೆ ಈ ಪ್ರತಿಭಟನೆ ಹರಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.